Which of the below ordered pair or pairs is or are solution for the pair of linear equation? So equation ಏನೇನಿದೆ x plus y is equal to 10, x is equal to y plus 2. ಸಿಂಪಲ್ ಇಕ್ವೇಷನ್ ಕೊಟ್ಟಿದ್ದೀನಿ, ಸಿಂಪಲ್ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ಓಕೆ, ಈ ಪ್ರಾಬ್ಲಮ್ ಅಚ್ಚುಕಟ್ಟಾಗಿ ಮಾಡೋಣ. ಮೊದಲನೇದಾಗಿ ಗಿವನ್ ಬರೆಯೋಣ. ಗಿವನ್ ನನಗೆ ಸ್ಟಾರ್ಟ್ ಇಲ್ಲ ಬರೆದಿರೋದು ಅದು. ಗಿವನ್ ಮೊದಲನೇದಾಗಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10, ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ. ಮತ್ತೊಂದು ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 2, ಇದು ಈಕ್ವೇಷನ್ 2 ಅಂತ ಕರೆಯೋಣ. ಮುಂದಿಂದು ಸ್ಟೆಪ್ ಏನಂತ ಹೇಳಿದ್ರೆ ಸಬ್ಸ್ಟಿಟ್ಯೂಷನ್. ಮೊದಲನೇದಾಗಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಉಪಯೋಗಿಸ್ತೀವಿ. ಗ್ರಾಫಿಕಲ್ ಮೆಥಡ್ ಆಮೇಲೆ ಮಾಡೋಣ. ಸಬ್ಸ್ಟಿಟ್ಯೂಷನ್. ಸೊ ಸಬ್ಸ್ಟಿಟ್ಯೂಷನಲ್ಲಿ ಮೊದಲನೇದಾಗಿ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 2 ಆ್ಯಂಡ್ ವೈ ಇಸ್ ಈಕ್ವಲ್ ಟು 0 ಟ್ರೈ ಮಾಡಬೇಕು. 2 ಪ್ಲಸ್ ಈಕ್ವೇಷನ್ 1, 2 ಪ್ಲಸ್ 0 ಇಸ್ ಈಕ್ವಲ್ ಟು 10 ಫಾಲ್ಸ್ ಸ್ಟೇಟ್ಮೆಂಟ್. ಹಾಗಾಗಿ ಇದು ಸೊಲ್ಯೂಷನ್ ಆಗೋದು ಸಾಧ್ಯ ಇಲ್ಲ. ಸೊ ಇಲ್ಲೇ ನಿಲ್ಲಿಸ್ಬೋದು. ಎರಡಕ್ಕೂ ಏನು ಟ್ರೈ ಮಾಡಬೇಕು ಅಂತ ಏನು ಬೇಕಾಗಲ್ಲ. ಯಾಕಂತ ಹೇಳಿದ್ರೆ ಒಂದಕ್ಕೆ ಫಾಲ್ಸ್ ಆಯಿತು ಅಂದರೆ ಮತ್ತೊಂದಕ್ಕೆ ಟ್ರೂ ಆದರೂ ತೊಂದರೆ ಇಲ್ಲ. ಓವರ್ ಆಲ್ ಫಾರ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇದು ಸೊಲ್ಯೂಷನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಿಲ್ಲಿಸ್ಬೋದು. ಲಾಸ್ಟ್ ಮತ್ತೊಂದು ಪ್ರಾಬ್ಲಮಲ್ಲಿ ನಾನು ಸ್ವಲ್ಪ ಅದು ಉದ್ದ ನೋಡಿಸ್ದೆ. ಮತ್ತು ನನ್ನ ಪ್ರೆಸೆಂಟೇಷನ್ ಕೂಡ ಆರ್ಗನೈಸ್ಡ್ ಆಗಿರಲಿಲ್ಲ, ವರ್ಕಿಂಗ್ ಆರ್ಗನೈಸ್ಡ್ ಆಗಿರಲಿಲ್ಲ. ಸರಿನಾ? ಇವೆಲ್ಲ ಟ್ರಿಕ್ಸ್ ಕಲಿಯಬೇಕು, ಅದರಲ್ಲಿ ಮಿಸ್ ಮಾಡಿದೆ. ಇದರಲ್ಲಿ ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದೀನಿ. ಎಕ್ಸ್ ಈಸ್ ಈಕ್ವಲ್ ಟು -1, ವೈ ಈಸ್ ಈಕ್ವಲ್ ಟು -1. ಸೊ ಏನು ಬರುತ್ತೆ? ಈಕ್ವೇಷನ್ 1 -1 ಈಸ್ ಈಕ್ವಲ್ ಟು 10. ಇದು ಕೂಡ ಫಾಲ್ಸ್ ಸ್ಟೇಟ್ಮೆಂಟು, ಹಾಗಾಗಿ ಇದು ತಲೆ ಕೆಡ್ಸ್ಕೊಳೋ ಹಂಗಿಲ್ಲ. ಮುಂದಿಂದು ಫಾರ್ x is equal to 6, y is equal to -2. Equation 1, 6 minus 2 being equal to 10. False statement. ಹಾಗಾಗಿ ಇದು ಕೂಡ ಸೊಲ್ಯೂಷನ್ ಅಲ್ಲ. ಕೊನೆಯದಾಗಿ for x is equal to 6, y is equal to 4. Equation 1, 6 plus 4 is equal to 10. ಇದು ಟ್ರೂ ಸ್ಟೇಟ್ಮೆಂಟ್. ಇವಾಗ ನಾವು ಈಕ್ವೇಷನ್ 2 ನೋಡ್ಬೋದು. ಈಕ್ವೇಷನ್ 2 x is equal to y plus 2, 4 plus 2. ಇದು ಕೂಡ ಟ್ರೂ ಸ್ಟೇಟ್ಮೆಂಟ್. ಹಾಗಾಗಿ ನಿಮ್ಮ ಉತ್ತರ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಗೊತ್ತಾಗಿರೋದು ಏನಂತ ಹೇಳಿದ್ರೆ 6, 4. ಇವಾಗ ಇದನ್ನೇ ಗ್ರಾಫಿಕಲ್ ಮೆಥಡಲ್ಲಿ ನೋಡೋಣ. ಸರಿನಾ? ಸೊ ಅದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ. ಏನು ಬರುತ್ತೆ? ಎಕ್ಸ್ 1x ಪ್ಲಸ್ 1y -10 is equal to 0. ಮತ್ತೊಂದು ಈಕ್ವೇಷನ್ನು, ಇದು ನಿಮ್ಮ ಈಕ್ವೇಷನ್ 1 ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. ಈಕ್ವೇಷನ್ 2 1x minus 1y minus 2 is equal to 0. ಇದನ್ನು ಇವಾಗ ನಮ್ಮ ಸಿಮ್ಯುಲೇಷನಲ್ಲಿ, ನಮ್ಮ ಕೋಡಲ್ಲಿ ಗ್ರಾಫ್ ಜನರೇಟ್ ಮಾಡೋದಕ್ಕೆ ಉಪಯೋಗ ಬರುತ್ತೆ. ಸೊ a1 ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 1 ಇದೆ, y ಕೂಡ 1 ಇದೆ, ಇದು -10. ಸರಿ ಅಲ್ವಾ? ನೋಡಿ 1 1 -10. ಸೆಕೆಂಡ್ ಈಕ್ವೇಷನ್ನು 1 -1 -2, 1 -1 -2 -2ನಾ?
ನಮ್ಮ ಹತ್ರ ಕ್ಲೀನಾಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಝೂಮ್ ಮಾಡೋಣ ಆದರೆ 10 10 10 10 ಇನ್ನು ಝೂಮ್ ಮಾಡಬೇಕು. ಇವಾಗ ಕ್ಲೀನಾಗಿ ಕಾಣಿಸ್ತಾ ಇದೆ. 6 ವೈ ಆಕ್ಸಿಸಲ್ಲಿ 4. ಸೊ 6,4 ನಿಮ್ಮ ಸೊಲ್ಯೂಷನ್. ಗ್ರಾಫಿಕಲ್ ಮೆಥಡಲ್ಲೂ ಕೂಡ ಇದೇ ಆನ್ಸರ್ ಬಂತು. ಸರಿನಾ? ಸೊ ಸೊಲ್ಯೂಷನ್ ಅಂತ ಹೇಳೋದು ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ಪದ ಬಂದಾಗ ಮನಸ್ಸಲ್ಲಿ ಇವೆಲ್ಲ ವಾಪಸ್ ಬರಬೇಕು. ಅದು ಯಾರನ್ನ ಅಂದಿದ ತಕ್ಷಣ ಸೊಲ್ಯೂಷನ್ ಅಂತ ಹೇಳಿ ಮ್ಯಾಥ್ಸಲ್ಲಿ ಒಂದು ಈಕ್ವೇಷನ್ ಸೊಲ್ಯೂಷನ್ ಇದು ಅಂತ ಹೇಳಿದ ತಕ್ಷಣ ಗ್ರಾಫಿಕಲ್ ಮೆಥಡು, ಸಬ್ಸ್ಟಿಟ್ಯೂಷನ್ ಮೆಥಡು ಎಲ್ಲ ನಿಮ್ಮ ಮನಸ್ಸಲ್ಲಿ ಬರಬೇಕು. ನಂಗೆ ಟ್ರೂ ಸ್ಟೇಟ್ಮೆಂಟ್ ಸಿಗುತ್ತೆ. ಗ್ರಾಫಲ್ಲಿ 2 ಲೈನ್ ಪಾಸ್ ಆಗ್ತಾ ಇದೆ, ಯಾವುದನ್ನಾಗಿರ್ಬೋದು, ಲೀನಿಯರ್ ಆಗಿರ್ಬೋದು, ಕ್ವಾಡ್ರಾಟಿಕ್ ಆಗಿರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು. ಸರಿನಾ?